ಕನ್ನಡ ನಾಮಫಲಕವನ್ನ ಕಡ್ಡಾಯಗೊಳಿಸಬೇಕು, 60% ಅಷ್ಟು ಕನ್ನಡ ನಾಮಫಲಕವನ್ನ ಬಳಸಬೇಕು ಅಂತ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ಆಗಿದೆ. ಈ ಬೆನ್ನಲ್ಲೇ ವಾಟಾಳ್ ನಾಗರಾಜ್ ಮತ್ತೆ ಬಂದ್ ಕರೆಯನ್ನ ಕೊಟ್ಟಿದ್ದಾರೆ, ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ದಿನದೊಳಗಡೆ, ಇನ್ನು 3 ದಿನಗಳ ಒಳಗಡೆ ನೀವು ಬದಲಾಗಲಿಲ್ಲ ಅಂತಂದ್ರೆ ಮತ್ತೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ನಾಮಫಲಕಕ್ಕಾಗಿ ಮತ್ತೆ ಮೊಳಗಲಿದೆ ಕನ್ನಡ ಕಹಳೆ. ಡೆಡ್ಲೈನ್ ಮುಗಿಯೋದ್ರೊಳಗೆ ಬದಲಾಗಬೇಕು, ಆಂಗ್ಲ ಬೋರ್ಡ್ ಬದಲಾಗದಿದ್ರೆ ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡ ಬೋರ್ಡ್ ಕಡ್ಡಾಯ ಆಗದಿದ್ರೆ ಮುಂದಿನ ತಿಂಗಳು ಬಂದ್ ಮಾಡ್ತೀವಿ. ಕನ್ನಡ ನಾಮಫಲಕಕ್ಕೆ ಇನ್ನೂ ಕೆಲವರು ಆಸಕ್ತಿಯನ್ನ ತೋರಿಲ್ಲ. ಮುಂದಿನ ತಿಂಗಳು ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸ್ತೇನೆ, ಕನ್ನಡ ಕಡ್ಡಾಯ ಆಗದಿದ್ರೆ ಹೋರಾಟ ಖಂಡಿತ ಅಂತ ಹೇಳಿ ನಾರಾಯಣಗೌಡರ ನಂತರ ವಾಟಾಳ್ ನಾಗರಾಜ್ ಮತ್ತೊಂದು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಕನ್ನಡ ನಾಮಫಲಕ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿ ಇದೀಗ BBMP ಮತ್ತು ಸರ್ಕಾರ ಇದೇ 28 ಡೆಡ್ಲೈನ್ ನೀಡಿದ್ದಾರೆ. ಅಕಸ್ಮಾತ್ ಡೆಡ್ಲೈನ್ ಮೀರಿ ಏನಾದರೂ ಕನ್ನಡ ಬಳಕೆ ಆಗಿಲ್ಲ ಅಂದರೆ ಮುಂದಿನ ತಿಂಗಳು ಕರ್ನಾಟಕ ಬಂದ್ ಮಾಡಲು ಇದೀಗ ವಾಟಾಳ್ ನಾಗರಾಜ್ ನೇತೃತ್ವ ಪಕ್ಷ ಮುಂದಾಗಿದೆ. ನಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ಕಡೆ ಡೆಡ್ಲೈನ್ ನೀಡಿದ್ದಾರೆ, ಒಂದು ಕಡೆ ಇನ್ನೂ ಕನ್ನಡ ಬದಲಾವಣೆ ಆಗಿಲ್ಲ ಹಲವು ಕಡೆ, ಮತ್ತೊಂದು ಕಡೆ ಕರ್ನಾಟಕ ಬಂದು ಮಾತಾಡ್ತೀರಾ, ಏನು ಸರ್ ಅಂತ ವಿಚಾರ? ಈಗ ಸಂಪೂರ್ಣ ನಾಮಫಲಕ ಕನ್ನಡದಲ್ಲಿರಬೇಕು. ಗಡುವು 28. ಎಷ್ಟಾಗಿದೆ ಎಷ್ಟು ಬಿದೆ ಅನ್ನೋ ಪ್ರಶ್ನೆ ಅಲ್ಲ. ಗಡುವು 28 ಇರೋದ್ರಿಂದ 28ರೊಳಗೆ ಇಡೀ ರಾಜ್ಯ ಸಂಪೂರ್ಣ ಕನ್ನಡದಲ್ಲಿ ನಾಮಫಲಕ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟ ಸೇರ್ತೀವಿ, ಸಭೆ ಸೇರ್ತೀವಿ, ಮಾತನಾಡ್ತೀವಿ. ನಾಮಫಲಕ ಕನ್ನಡದಲ್ಲಿ ಬದಲಾವಣೆ ಆಗದೇ ಇದ್ದರೆ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ. ಯಾವ ಸಂಘಟನೆ ಸೇರ್ತಾರೆ? ಯಾಕಂದರೆ ಕನ್ನಡದಲ್ಲಿ ಕನ್ನಡ ಪರ ಸಂಘಟನೆಗಳು ಒಡಕಿದೆ ಅಂತೇನೋ ಒಂದು ಆರೋಪ. ಸುಮ್ಮನೆ ಅವೆಲ್ಲ ಒಡ್ಕೊ ಪಡ್ಕೋತ ಉಡ್ಸ್ಬೇಡಿ, ಎಲ್ಲರೂ ಒಟ್ಟಾಗಿದ್ದೀವಿ. ಇದರಲ್ಲೇನು ಯಾವ ಪ್ರಶ್ನೆ ಇಲ್ಲ. ಸಭೆಗೆ ನಾರಾಯಣಗೌಡರನ್ನ ಕರಿತೀರಾ? ಇದು ನಾರಾಯಣಗೌಡರು ಕರಿತೀರಾ ಇನ್ನೊಬ್ಬರು ಕರಿತೀರಾ ಅಂತಲಲ್ಲ, ಸಭೆಯಲ್ಲಿ ಮಾತಾಡಿ ನಾವು ಒಟ್ಟಿಗೆ ಸೇರಿ ಮಾತಾಡಿದ ತಕ್ಷಣ ಆಗುತ್ತೆ ಅಂತಲಲ್ಲ. ಅವರೂ ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತೀವಿ, ಸಾರಾ ಗೋವಿಂದ್ ಅವರು ಹೋರಾಟ ಮಾಡ್ತಾರೆ. ಎಲ್ಲರೂ ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರವ್ರದ್ದು, ಪ್ರವೀಣ್ ಕುಮಾರ್ ಶೆಟ್ಟಿ ಹೋರಾಟ ಮಾಡ್ತಾರೆ, ಶಿವರಾಮೇಗೌಡರು ಹೋರಾಟ ಮಾಡ್ತಾರೆ, KR ಕುಮಾರ್ ಹೋರಾಟ ಮಾಡ್ತಾರೆ. ಎಲ್ಲರೂ ಉದ್ದೇಶ ಒಂದೇ. ಆದ್ದರಿಂದ ನಾಮಫಲಕ ಕನ್ನಡ ಆಗಲೇಬೇಕು, ಉದ್ದೇಶ ಒಂದೇ. ಸಭೆ ಯಾವಾಗುತ್ತೆ? ಕರ್ನಾಟಕ ಬಂದೇ ಸಭೆ ಇನ್ನೂ 28 ನೋಡಿಕೊಂಡು ಅವ್ರು ಏನೇನು ಮಾಡ್ತಾರೆ ನೋಡಿಕೊಂಡು ನಂತರ ನಾವು ಮತ್ತೆ ಸಭೆ ಸೇರಿ ಹೋರಾಟಕ್ಕೆ ಕರೆ ಕೊಡ್ತೀವಿ. ಎಸ್, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.